ಪಾಯ್ಸನ್ ತಂದ ಫಜೀತಿ, ಆತ್ಮಹತ್ಯೆಗೆ ಯತ್ನಿಸಿದ್ದು ಬರೀ ವದಂತಿ, ಗೊಂದಲಕ್ಕೆ ತೆರೆ ಎಳೆದ ನಟಿ ಶ್ರುತಿ. ಎರಡು ವರ್ಷದಿಂದ ಕೆಲಸ ಮಾಡ್ತಿದ್ದ, ಹಣದ ಆಸೆಗೆ ಉಂಡ ಮನೆಗೆ ಕನ್ನ ಹಾಕದ, ಶೋರೂಮ್ ದೋಚಿದ ಖದೀಮ ಕೊನೆಗೂ ಜೈಲು ಪಾಲಾದ. ಒಂದೇ ನಿಮಿಷದಲ್ಲಿ 70 ಬಾಟಲ್ ಮುಚ್ಚಳ ಓಪನ್, ಗಿನ್ನಿಸ್ ರೆಕಾರ್ಡ್ ಕಡೆ ಕಾನ್ಸಂಟ್ರೇಷನ್, ಸಾಹಸಿ ಮುರಳಿ ಸ್ಪರ್ಧೆಗೆ ಟರ್ಕಿಯಿಂದಲೂ ಇನ್ವಿಟೇಷನ್. ಗುಲ್ಲೆಬ್ಬಿಸಲಿದೆ ಬಿಗ್ ಬಾಸ್ ಡೆಡಿಕೇಶನ್ ಸಾಂಗ್, ಸಾಹಿತ್ಯ ಬರೆದು ಹಾಡಿದ್ರು ರಿಷಿಕಾ ಸಿಂಗ್, ಆಲ್ಬಂನಲ್ಲಿ ವಿನಾಯಕ್ ಜೋಶಿ ಸಖತ್ ಡೈಲಾಗ್. ಫುಡ್ ಪಾಯ್ಸನ್ನಿಂದ ನಿನ್ನೆ ಆಸ್ಪತ್ರೆಗೆ ದಾಖಲಾಗಿದ್ದ ನಟಿ ಶ್ರುತಿ ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದರು. ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಶ್ರುತಿ ಆತ್ಮಹತ್ಯೆ ಪ್ರಯತ್ನದ ವದಂತಿಗಳಿಗೆ ತೆರೆ ಎಳೆದಿದ್ದಾರೆ. ವಿಷಯುಕ್ತ ಆಹಾರ ಸೇವಿಸಿ ಆಸ್ಪತ್ರೆಗೆ ದಾಖಲಾಗಿದ್ದ ನಟಿ ಶ್ರುತಿ ಇವತ್ತು ಡಿಸ್ಚಾರ್ಜ್ ಆದ್ರು. ನಿನ್ನೆ ಬಸವೇಶ್ವರನಗರದ ಪುಣ್ಯ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಶ್ರುತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂತ ವದಂತಿ ಹಬ್ಬಿತ್ತು. ಪುಣ್ಯ ಆಸ್ಪತ್ರೆ ವೈದ್ಯರು ಫುಡ್ ಪಾಯ್ಸನ್ ನಿಂದ ಹೀಗಾಗಿದೆ ಅಂತ ಖಚಿತಪಡಿಸಿದ್ರು. ಅಂದಹಾಗೆ ಶ್ರುತಿ ಆರೋಗ್ಯ ಚೇತರಿಕೆ ಕಂಡಿದೆ. ಡಿಸ್ಚಾರ್ಜ್ ಆದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶ್ರುತಿ, ನಾನು ಮಾನಸಿಕವಾಗಿ ನೊಂದಿದ್ದೇನೆ, ಆದರೆ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಹೇಡಿಯಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಒಬ್ಬ ಸಾಮಾನ್ಯ ಮಹಿಳೆಗೆ, ಒಬ್ಬ ಕಲಾವಿದೆಗೆ ಬರುವಂಥ ಎಲ್ಲ ಕಷ್ಟಗಳಿಗಿಂತ ಜಾಸ್ತಿ ನನಗೆ ಕಷ್ಟ ಬಂದಿದೆ. ಆ ಎಲ್ಲ ಕಷ್ಟಗಳಲ್ಲಿ ನಾನು ಹೆಂಗೆ ನಿಭಾಯಿಸಿದ್ದೀನಿ, ಜೀವನನ ಹೆಂಗೆ ತೋರಿಸ್ಕೊಂಡು ಹೋಗಿದ್ದೀನಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಈ ವದಂತಿಗಳ ಥರ ಜೀವನನ ಏನೋ ಒಂದು ಅಂತ್ಯ ಕಾಣಿಸ್ಕೊಳ್ಳೋಷ್ಟು ಮಟ್ಟಿಗೆ ಹಿಡಿತನವನ್ನು ನಾನು ಮಾಡಲಾರೆ. ಅಲ್ಲದೆ ನನಗೆ ಅಭಿಮಾನಿಗಳ ಬೆಂಬಲ ಇದೆ, ನನ್ನ ಮೇಲಿನ ಕಾಳಜಿಯಿಂದ ಇಂತಹ ವದಂತಿಗಳು ಹುಟ್ಟಿಕೊಳ್ಳುವುದು ಸಹಜ ಅಂತ ಶ್ರುತಿ ಅಭಿಪ್ರಾಯಪಟ್ಟರು. ನನ್ನ ಇತ್ತೀಚಿನ ಎಲ್ಲ ಹಗರಣಗಳು, ನನ್ನ ಮೇಲಿರುವಂಥ ಮಾನಸಿಕ ಒತ್ತಡಗಳು, ಅದನ್ನೆಲ್ಲ ಜನ ನೋಡಿ ಅಂದ್ಕೊಂಡಿರ್ಬೋದು, ಶ್ರುತಿಯವರು ಈ ನೋವನ್ನ ಸಹಿಸೋಕ್ಕಾಗಲಿಲ್ವೇನೋ, ಅಥವಾ ಈ ಪರಿಸ್ಥಿತಿನ ಅವ್ರು ನಿಭಾಯಿಸೋಕ್ಕಾಗಲಿಲ್ವೇನೋ, ಹಾಗಾಗಿ ಈಗ ಮಾಡ್ಕೊಂಡ್ರೇನೋ ಅಂತ ಈ ಜನಕ್ಕೆ ನನ್ನ ಮೇಲಿರೋ ಕಾಳಜಿಗೆ ಹಾಗೆ ಅನಿಸಿರ್ಬೋದು. ಸಹಜವಾಗಿ ಎಲ್ರಿಗೂ ಅನಿಸುತ್ತೆ. ಅವ್ರಿಗೆ ಹೇಗೆ ಅನಿಸುವಾಗ ನನ್ನ ಮೇಲೆ ಪ್ರೀತಿ ಇರೋರು ಎಲ್ರಿಗೂ ಹಾಗೆ ಅನಿಸುತ್ತೆ. ಸಹಜವಾಗಿ ಹಾಗಾಗಿ ಈ ವದಂತಿಗಳು ಹುಟ್ಕೊಂಡಿರ್ಬೋದು. ಕಳೆದೆರಡು ವರ್ಷಗಳಿಂದ ಶ್ರುತಿಯವರ ವೈಯಕ್ತಿಕ ಜೀವನದಲ್ಲಿ ಅನೇಕ ಏರುಪೇರುಗಳಾಗಿವೆ. ಎರಡನೆಯ ಮದುವೆಯಾದ ಬಳಿಕ ಶ್ರುತಿ ಮತ್ತಷ್ಟು ಸುದ್ದಿಯಾಗಿದ್ರು. ಒಟ್ಟಾರೆ ಆತ್ಮಹತ್ಯೆ ಗಾಳಿ ಸುದ್ದಿಗೆ ಶ್ರುತಿ ತೆರೆಳಿದಿದ್ದಾರೆ. ಬೆಂಗಳೂರಿನ ಅಶೋಕ್ ದಾವಣಗೆರೆ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ಉಂಡ ಮನೆಗೆ ಎರಡು ಬಗೆಯೋದು ಅಂದ್ರೆ ಇದೇ ಇರಬೇಕು. ಊಟಕ್ಕೆ ಇಲ್ಲದವನನ್ನ ಕರೆದು ಕೆಲಸ ಕೊಟ್ರೆ, ಕೆಲಸ ಕೊಟ್ಟ ಧಣಿಯ ಅಂಗಡಿಗೆ ಕನ್ನ ಹಾಕಿದ್ದಾನೆ. ಇದು ಬೆಂಗಳೂರಿನ ಸಂಜಯ್ ನಗರದ ನ್ಯೂ ಬಿಇಎಲ್ ರಸ್ತೆಯಲ್ಲಿರುವ ಸೋನಿ ಸೆಂಟರ್ ಎಲೆಕ್ಟ್ರಾನಿಕ್ಸ್ ಶೋರೂಮ್. ಹೇಳಿ ಕೇಳಿ ಬ್ರಾಂಡೆಡ್ ಕಂಪನಿ, ವ್ಯಾಪಾರ ವಹಿವಾಟು ಜೋರಾಗೇ ಇತ್ತು. ಆದರೆ ಅವತ್ತೊಂದು ದಿನ ಶೋರೂಮ್ನಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳೆಲ್ಲ ಕಾಣೆಯಾಗಿದ್ವು. ಅದನ್ನ ಕದ್ದಿದ್ದು ಬೇರಾರೂ ಅಲ್ಲ, ಶೋರೂಮ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಸಾಯಿ ಚಂದನ್. ಈತ ಎಷ್ಟು ಖತರ್ನಾಕ್ ಅಂದ್ರೆ, ಅಂಗಡಿಯಲ್ಲಿ ಯಾರೂ ಇಲ್ಲದ ವೇಳೆ ಸೈಲೆಂಟ್ ಆಗಿ CCTV ಆಫ್ ಮಾಡಿದ್ದ. ಆ ಬಳಿಕ ಶೋರೂಮ್ನಲ್ಲಿದ್ದ ಸುಮಾರು 11 ಲಕ್ಷ ಮೌಲ್ಯದ ವಸ್ತುಗಳನ್ನ ಎಗರಿಸಿದ್ದ. ಮೊದಲು ಮಾಲೀಕರಿಗೆ ತಲೆ ಕೆಟ್ಟು ಹೋಗಿತ್ತು. ಅಂಗಡಿ ಮಾಲೀಕ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ರು. ಪೊಲೀಸರು ಸಾಕಷ್ಟು ತಲೆ ಕೆಡಿಸಿಕೊಂಡ್ರು. ಕೊನೆಗೆ ಅಂಗಡಿಯಲ್ಲಿದ್ದ ಸಾಯಿ ಚಂದನ್ ಈ ಕೃತ್ಯ ಎಸಗಿರೋದು ಬಯಲಾಗಿದೆ. ನಾವು ಸಂಶಯಪಟ್ಟಂತೆ ಅಲ್ಲಿ ಆ ಸೋನಿ ಶೋರೂಮಲ್ಲಿ ಕೆಲಸ ಮಾಡಿರುತ್ತಿರೋ ಸಾಯಿ ಚಂದನ್ ಹಾಗೂ ಅಶ್ವಿನ್, ಇವರಿಬ್ಬರೇ ಪ್ರಮುಖ ಆರೋಪಿತರು. ಈಗಾಗಲೇ ಇವರಿಂದ ಏನು ಕಳ್ಳತನ ಆಗಿರುವಂಥ ವಸ್ತುಗಳಿವೆ ಅವೆಲ್ಲ ನಾವು ಈಗಾಗಲೇ ರಿಕವರಿ ಮಾಡಿದ್ದೀವಿ. ರಿಕವರಿ ಮಾಡಿದಂಥ ವಸ್ತುಗಳು 9 ಕ್ಯಾಮರಾ, 3 ಹ್ಯಾಂಡಿಕ್ಯಾಮ್, 6 ಲ್ಯಾಪ್ಟಾಪ್ ಮತ್ತು 7 ಪ್ಲೇ ಸ್ಟೇಷನ್ಸ್. ಸೊ ಇಷ್ಟು ಸುಮಾರು 5,50,000 ಮೌಲ್ಯದ ವಸ್ತುಗಳನ್ನು ನಾವು ರಿಕವರಿ ಮಾಡಿದ್ದೀವಿ. ಇನ್ನು ಉಳಿದಂಥ ಕೆಲವು ವಸ್ತುಗಳನ್ನು ಇವರು ಬೇರೆ ಪ್ರೈವೇಟ್ ಜನರಿಗೆ ಅವರು ಈಗಾಗಲೇ ಮಾರಾಟ ಮಾಡಿದ್ದಾರೆ. ಕಳ್ಳತನ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿ ಇದ್ದು ಅವನ ಹುಡುಕಾಟಕ್ಕಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಒಟ್ನಲ್ಲಿ ಉಂಡ ಮನೆಗೆ ಜಂತೆ ಎಣಿಸಿದ ಸಾಯಿ ಚಂದನ್ ಈಗ ಪರಪ್ಪನ ಅಗ್ರಹಾರದಲ್ಲಿ ಬಿಸಿ ಮುದ್ದೆ ಮುರಿತಾ ಇದ್ದಾನೆ.
ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಬೃಹತ್ ಬೆಂಗಳೂರಿನ ಪ್ರತಿಯೊಂದು ವಾರ್ಡ್ನಲ್ಲೂ ಸಾಕಷ್ಟು ಸಮಸ್ಯೆಗಳಿವೆ. ಈ ಬಗ್ಗೆ ಚರ್ಚಿಸಬೇಕಾದ ಕರ್ತವ್ಯ ಆಯಾ ಕಾರ್ಪೊರೇಟರ್ಗಳದ್ದು. ಆದರೆ ಇಲ್ಲೊಬ್ಬ ಕಾರ್ಪೊರೇಟರ್ ಕಳೆದ 6 ತಿಂಗಳಿಂದ ಪಾಲಿಕೆ ಮಾಸಿಕ ಸಭೆಗೆ ಗೈರಾಗಿದ್ದಾರೆ. ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಚರ್ಚಿಸೋದಕ್ಕೆ ಬಿಬಿಎಂಪಿಯಲ್ಲಿ ಮಾಸಿಕ ಸಭೆ ನಡೆಸಲಾಗುತ್ತೆ. ನಿಯಮದ ಪ್ರಕಾರ ಯಾವೊಬ್ಬ ಪಾಲಿಕೆ ಸದಸ್ಯನು 3 ಮಾಸಿಕ ಸಭೆಗಿಂತ ಹೆಚ್ಚು ಗೈರಾಗುವಂತಿಲ್ಲ. ಒಂದು ವೇಳೆ ಗೈರಾದರೆ ಅವರನ್ನು ಪಾಲಿಕೆಯಿಂದ ಅನರ್ಹಗೊಳಿಸುವ ಸಾಧ್ಯತೆ ಇದೆ. ಆದರೂ ಕಳೆದ ಡಿಸೆಂಬರ್ನಿಂದ ಆಜಾದ್ ನಗರದ ಪಾಲಿಕೆ ಸದಸ್ಯೆ ಗೌರಮ್ಮ ಗೈರು ಹಾಜರಾಗಿದ್ದಾರೆ. ಇದರ ಬಗ್ಗೆ ಪಾಲಿಕೆ ಗಮನಕ್ಕೆ ಬಂದಿದ್ದು ನೋಟಿಸ್ ಜಾರಿ ಮಾಡಲಾಗಿದೆ. ನೆಗ್ಲಿಜೆನ್ಸ್ ಕಾನೂನು ಏನಿದೆಯೋ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು. ಆದರೆ ಅವರು 3 ತಿಂಗಳಿಂದ ಬಂದಿರೋ ಸಭೆಗೆ ಬಂದಿರೋದು ಕೌನ್ಸಿಲಲ್ಲಿ ಗೊತ್ತಾಗುತ್ತೆ. ಅಟೆಂಡೆನ್ಸ್ ಎಲ್ಲ ಅವ್ರು ಮೇಂಟೈನ್ ಮಾಡೋದು. ಅದು ನೋಡಿ ಕಾನೂನು ರೀತಿಯಲ್ಲಿ ನಮ್ಮ ಹತ್ರ ಕಂಪ್ಲೇಂಟ್ ಬಂದರೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳೋದ್ರಿಗೆ ನಾವು ಆಯುಕ್ತರಿಗೆ ತಿಳಿಸ್ತೀವಿ. ಅಂದಹಾಗೆ ಈ ಗೌರಮ್ಮ RTI ಕಾರ್ಯಕರ್ತ ಲಿಂಗರಾಜು ಕೊಲೆಗೆ ಸಂಬಂಧಪಟ್ಟಂತೆ ಜೈಲು ಸೇರಿದ್ರು. ಜೈಲಿನಿಂದ ಹೊರಬಂದ ಮೇಲೆ ಮಾಸಿಕ ಸಭೆಗೆ ಹಾಜರಾಗದೆ ಪಾಲಿಕೆಯ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಗೌರಮ್ಮ ಅನ್ನೋ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರು ಡಿಸೆಂಬರ್ ತಿಂಗಳಿಂದ ಅವರು ನಮ್ಮ ಸಭೆಗಳಿಗೆ ಹಾಜರಾಗದೇ ಇರೋದ್ರಿಂದ ನಿಯಮಾನುಸಾರ ಅವ್ರ ಬಗ್ಗೆ ಒಂದು ಶೋಕಾಸ್ ನೋಟಿಸ್ ಕೊಟ್ಟು ಕ್ರಮ ಜರುಗಿಸಬೇಕಾಗುತ್ತೆ. ನಿಯಮದ ಅರಿವಿದ್ದರೂ ಗೌರಮ್ಮರ ನಿರ್ಲಕ್ಷ್ಯ ಎದ್ದು ಕಾಣುತ್ತೆ. ಇಂಥ ಕಾರ್ಪೊರೇಟರ್ಸ್ಗೆ ತಕ್ಕ ಶಿಕ್ಷೆ ಆದರೆ ಉಳಿದವರಿಗೆ ಎಚ್ಚರಿಕೆಯ ಗಂಟೆಯಾದೀತು. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಈಗ ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.